ನಮಸ್ಕಾರ. ಸಕಲರಿಗೂ ಶ್ರೀ ಹಾರ್ಕೂಡ ವಾಹಿನಿಗೆ ಸ್ವಾಗತ. ತೆರೆದು ಕೂಡ್ಲೆ ನನ್ನ ಮುಖ ನೋಡ್ಕೊಂತ ಹುಡುಗಿಗೆ ಏನು ಹೇಳ್ತಾಳ ಗೊತ್ತೇನು? ಮಗನ ಇದು ಎಂತ ತಾಯಿ ತಂದೆ ಅಲ್ಲ ತಾಳ ಕೇಳ್ರಿ ಮುಖದಾನ ಸುಳ್ಳ ಎಲ್ಲಿ ಕಟ್ಟ ಕಡಿತಾನ ಊಳ ಮಾತ್ರ ನಡೆಯ ಈ ಪುಣ್ಯ ಭೂಮಿಗೆ ಹುಟ್ಟಿ ಬಂದ ಬಾಲ ಶಿವಯೋಗಿ. ಈ ಪುಣ್ಯ ಭೂಮಿಗೆ ಹುಟ್ಟಿ ಬಂದ ಬಾಲ ಶಿವಯೋಗಿ. ನೆರೆ ಹಳ್ಳಿ ಧೂರಿನವರು ಓಡಿ ಬಂದವರಿಗೆ, ನೆರೆ ಹಳ್ಳಿ ಧೂರಿನವರು ಓಡಿ ಬಂದವರಿಗೆ ಪ್ರಸಾದ ಉಣಿಸಿ ಪಾವನ ಮಾಡಿದ ಎಲ್ಲರಿಗೆ, ಪ್ರಸಾದ ಉಣಿಸಿ ಪಾವನ ಮಾಡಿದ ಎಲ್ಲರಿಗೆ ಹುಟ್ಟಿ ಬಂದ ಬಾ. 11/1/2019 ಶುಕ್ರವಾರ ಮಧ್ಯಾಹ್ನ 2 ಗಂಟೆಗೆ ಜಂಗಿ ಪೈಲ್ವಾನರ ಥಿಯೇಟರ್ ಕುಸ್ತಿಗಳು. ಸಮ್ಮುಖ ಶ್ರೀ ಮನಿಪ್ರ ಜಯಶಾಂತಲಿಂಗ ಮಹಾಸ್ವಾಮಿಗಳು, ವಿರಕ್ತ ಮಠ, ಹಿರೇನಾಗಾಂವ್. ಥಿಯೇಟರ್ ಕುಸ್ತಿ ಉದ್ಘಾಟನೆ ಶ್ರೀ ಸುಭಾಷ್ ಆರ್ ಗುತ್ತೇದಾರ್ ಅವರ ಪುತ್ರರಾದ ಹರ್ಷಾನಂದ್ ಗುತ್ತೇದಾರ್. ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ವಿಜಯ್ ಸಿಂಗ್, ವಿಧಾನ ಪರಿಷತ್ ಸದಸ್ಯರು, ಬೀದರ್. ಮುಖ್ಯ ಅತಿಥಿಗಳಾಗಿ ಶ್ರೀ ರೇವು ನಾಯಕ್ ಬೆಳಂಗಿ, ಮಾಜಿ ಸಚಿವರು, ಕಲಬುರ್ಗಿ, ಹಾಗೂ ಶ್ರೀ ಎಂಜಿ ಮೂಳೆ, ಮಾಜಿ ಶಾಸಕರು, ಬಸವ ಕಲ್ಯಾಣ. ಶ್ರೀ ಅನಿಲ್ ಕುಮಾರ್ ರಕ್ಟೆ, ಅಧ್ಯಕ್ಷರು, ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ, ಬಸವ ಕಲ್ಯಾಣ. ಶ್ರೀ ರಾಜಶೇಖರ್ ಮೇತ್ರೆ, ಜಿಲ್ಲಾ ಪಂಚಾಯತ್ ಸದಸ್ಯರು, ಮುಡ್ಬಿ. ಶ್ರೀ ಬಾಬು ಹೊನ್ನನಾಯಕ್, ಕಾಂಗ್ರೆಸ್ ಮುಖಂಡರು, ಬಸವ ಕಲ್ಯಾಣ. ಶ್ರೀ ಸಿದ್ದರಾಮಪ್ಪ ಗುದ್ಗೆ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ, ಬೀದರ್. ಹಾಗೂ ಶ್ರೀ ಶರಣು ಸಲ್ಗರ್, ಅಧ್ಯಕ್ಷರು, ಬಿಜೆಪಿ ಗ್ರಾಮೀಣ ಮತಕ್ಷೇತ್ರ, ಕಲಬುರ್ಗಿ. ಸುಭಿದ್ರ ತಾಯಿ ಜನ್ಮಕ ಜನಸಿ ಬಂದ ಭವತಾರಕ, ಉಂದಿಲ್ಲ ರೂಪಕ ಬೀಳ್ರಿ ಪಾದಕ, ಹೋಗಿ ಬೀಳ್ರಿ ಪಾದಕ. ತಾಯಿ ಗರ್ಭದಲ್ಲಿ ಉಳಿದು ತಾಯಿಗೆ ಹಚ್ಚಿದ ಕೆಲಸಕ, ಮಗನ ಮಾತ ಕೇಳಿ ಬಿದ್ದಳ ಚನ್ನ ಬಸವನ ಪಾದಕ. ತಾಯಿ ಗರ್ಭದಲ್ಲಿ ಉಳಿದು
ತಾಯಿಗೆ ಹಚ್ಚಿದ ಕೆಲಸಕ ಮಗನ ಮಾತ ಕೇಳಿ ಬಿದ್ದಳ ಚೆನ್ನ ಬಸವನ ಪಾದಕ 9 ತಿಂಗಳ ಬೆಳಸಳ ಇಲ್ಲದಂಗ ತಂಕ 9 ತಿಂಗಳ ಬೆಳಸಳ ಇಲ್ಲದಂಗ ತಂಕ ಚನ್ನವೀರ ಬಂದು ನಿಂತಿರ ಚೆನ್ನ ಬಸವನ ಜಾಗಕ ಚನ್ನವೀರ ಬಂದು ನಿಂತಿರ ಚೆನ್ನ ಬಸವನ ಜಾಗಕ ಸುಭದ್ರ ತಾಯಿ ಜನ್ಮಕ ಜನಸಿ ಬಂದ ಭವತಾರಕ ಕುಂದಿಲ್ಲ ರೂಪಕ ಬೀಳ್ರಿ ಪಾದಕ ಹೋಗಿ ಬೀಳ್ರಿ ಪಾದಕ ಗುರುಲಿಂಗ ಸ್ವಾಮಿ ತಿಳ್ಕೊಂಡ ತನ್ನ ಆತ್ಮಕ ಗುರುತ ಹಿಡಿದು ದೀಕ್ಷೆ ಕೊಟ್ಟು ಮಾಡಿದ ಬೆಳಕ ಗುರುಲಿಂಗ ಸ್ವಾಮಿ ತಿಳ್ಕೊಂಡ ತನ್ನ ಆತ್ಮಕ ಗುರುತ ಹಿಡಿದು ದೀಕ್ಷೆ ಕೊಟ್ಟು ಮಾಡಿದ ಬೆಳಕ ಚನ್ನವೀರ ನಡೆದಿದ ಗುರುವಿನ ಮಾರ್ಗಕ ಚನ್ನವೀರ ನಡೆದಿದ ಗುರುವಿನ ಮಾರ್ಗಕ ಗುರುಲಿಂಗ ಸ್ವಾಮಿ ಕೀರ್ತಿ ಉಳಿತು ಈ ಕಲಿಯುಗಕ ಗುರುಲಿಂಗ ಸ್ವಾಮಿ ಕೀರ್ತಿ ಉಳಿತು ಈ ಕಲಿಯುಗಕ ಸುಭದ್ರ ತಾಯಿ ಜನ್ಮಕ ಜನಸಿ ಬಂದ ಭವತಾರಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಗಳು ರಾಜಕೀಯ ಗಣ್ಯರು ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾಣುವಂಥದ್ದು ಯಾವುದಾದ್ರೂ ಒಂದು ನಮ್ಮ ಭಾಗದೊಳಗೆ ಮಠ ಇದ್ದರೆ ಅದು ಪ್ರಥಮವಾಗಿ ಹಾರ್ಕೋಡು ಮಠ ಅನ್ನುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ನಿನ್ನಿನ ದಿವಸ ರಥೋತ್ಸವ ಸುಮಾರು ಲಕ್ಷಾಂತರ ಜನ ಆ ರಥೋತ್ಸವದಲ್ಲಿ ಭಾಗವಹಿಸಿಕೊಂಡು ಇವತ್ತು ಕುಸ್ತಿಯನ್ನು ನೋಡಲಿಕ್ಕೆ ಬಹಳಷ್ಟು ಜನ ಸಂತೋಷದಿಂದ ಬಂದಿದ್ದಾರೆ. ಸರ್ವಧರ್ಮಕ್ಕೆ ಸಮನ್ವಯ ಅನ್ನುವಂಥದ್ದು ಏನಾದರೂ ಕಾಣ್ತಿತ್ತು ನಮ್ಮ ಭಾಗದೊಳಗಂದ್ರೆ ಬಸವಣ್ಣನವರ ನಂತರ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವಂಥ ಮಹಾಮಠ ಯಾವುದಾದ್ರಿದ್ರೆ ಅದು ನಮ್ಮ ಹಾರ್ಕೋಡು ಸಂಸ್ಥಾನ ಮಠ ಅನ್ನುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ. ಈ ಹಾರ್ಕೋಡು ಶ್ರೀ ಅನ್ನುವಂಥ ಚಾನಲ್ ಕೂಡ ಪ್ರಾರಂಭ ಮಾಡಿ ಶ್ರೀ ಹಾರ್ಕೋಡು ಚಾನಲ್ ಅನ್ನುವಂಥದ್ದನ್ನು ಪ್ರಾರಂಭ ಮಾಡಿ ನಮ್ಮೆಲ್ಲರಿಗೂ ಹೆಮ್ಮೆಯನ್ನು ತಂದಿದೆ. ಇದು ಈಗೂ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಹಾರ್ಕೋಡದ ಸದ್ಗುರು ಚನ್ನಬಸವ ಶಿವಯೋಗಿಗಳ ಹಾಗೂ ಡಾಕ್ಟರ್ ಚನ್ನವೀರ ಶಿವಯೋಗಿಗಳ ಆಶೀರ್ವಾದ ಎಲ್ಲರಿಗಾಗಲಿ ಅಂತ ಮನಸ್ಸು ತುಂಬಿ ಹಾರೈಸುತ್ತೇನೆ. ಹಾರ್ಕೋಡೂರ ಪುಣ್ಯಕ್ಷೇತ್ರದಲ್ಲಿ ಬಸವ ಕಲ್ಯಾಣ ಬಸವನ ನಾಡಿನಲ್ಲಿ ಚನ್ನವೀರ ಶಿವಯೋಗಿಗಳ ಪಾದಗಳಿಗೆ ಸಹಸ್ರ ನಮಸ್ಕಾರ ಸಲ್ಲಿಸಿ ಈ ಜಾತ್ರೆ ಮತ್ತು ಗುರುಗಳ ಮಹತ್ವ ಶಕ್ತಿ ಏನಂಬುದು ನನ್ನ ಮನವರಿಕೆ ಆಗ್ಯದ. ನಾನು 12 ವರ್ಷ ವಯಸ್ಸಿನಿಂದ ಪ್ರತಿ ವರ್ಷ ಈ ಜಾತ್ರೆಗೆ ನಾನು ಬರ್ತಾಯಿದ್ದೀನಿ. ಆ ಕಾಲದಲ್ಲಿ ನಾನು 12 ವರ್ಷ 15 ವರ್ಷ 20 ವರ್ಷದಿಂದ ನಾನು ನೋಡೀನಿ. ಆವಾಗಿನ ನೋಡಬೇಕಾದ್ರೆ ಈಗೇನು ನೋಡಬೇಕಾದ್ರೆ ಚನ್ನವೀರ ಶಿವಯೋಗಿಗಳ ಪಾದಪ್ರಶೆ ಭೂಮಿ ಪುಣ್ಯಾಗಿ ಬಂದಂಥ ಶರಣರಿಗೆ ಪುಣ್ಯದ ಫಲ ಸಿಕ್ಕಿ ಅವರು ಬೇಡದ ಆಗ್ಯದ, ಅವ್ರ ಅನಿಸಿಕೆ ಪ್ರಕಾರ ಎಲ್ಲ ಆಗ್ಯದ ಅನ್ಕೇಸಿ ಸಹಸ್ರ ಲಕ್ಷ ಜನಸಂಖ್ಯೆ ಬರ್ತಾಯಿದೆ. ಅವಾಗಿನ ಭೀ ನೋಡ್ತಾ ಇದ್ದೀನಿ, ಇವತ್ತಿನ ಭೀ ನಾನು ನೋಡ್ತಾ ಇದ್ದೀನಿ. ಯಾಕಂದ್ರೆ ರಾಜಕೀಯ ಮಂದಿ ಗಾಡಿ ಘೋಡ ಮಾಡ್ತಂದ್ರೆ ಯಾರೂ ಬರಲ್ಲ. ಆದರೆ ಅಪ್ಪವ್ರ ಶಕ್ತಿ ಈ ಪುಣ್ಯಭೂಮಿ ಶಕ್ತಿಲಿಂದ ಲಕ್ಷ ಜನ ಬರ್ತಾ ಇದ್ದಾರೆ. ಇದು ಕೈಲಾಸ ಆಗ್ಯದ. ಕೈಲಾಸ ಎಲ್ಲರೂ ಇದ್ದರೆ ನಿಜವಾಗಿ ಇದು ಹಾರ್ಕೋಡ್ದಾಗ ಅನ್ಕೇಸಿ ನಾನು ಭಾಳ ಸಂತೋಷದಿಂದ ಖುಷಿಲಿಂದ ಹೇಳಬೇಕಾಗ್ತದೆ. ಆ ಶಿವಯೋಗಿಗಳ ಶಕ್ತಿ ಹಿಂದೆ ಹಿರಿಯರು ಹೇಳಿದ ಮಾತು ನಾನು ಹೇಳ್ತಾ ಇದ್ದೀನಿ. ಮಠ ಬೆಳಿಬೇಕಾದ್ರೆ, ಧರ್ಮ ಬೆಳಿಬೇಕಾದ್ರೆ ಮಠದ ಗುರುಗಳ ಬಳಿ ಶಕ್ತಿ ಇರಬೇಕು, ಶರಣರ ಬಳಿ ಭಾಳ ಭಕ್ತಿ ಇರಬೇಕಂತ ಹೇಳ್ತಾರೆ. ಈ ಭಾಗಕ್ಕೆ ಭಕ್ತರ ಬಳಿ ಭಕ್ತಿ ಇದೆ,
ಮಹಾಸ್ವಾಮೀಜಿ ಬಳಿ ಶಕ್ತಿ ಇದೆ. ಈ ಶಕ್ತಿದ ಫಲ ಕರ್ನಾಟಕ ರಾಜ್ಯ ಅಲ್ಲಗ ಭಾರತ ದೇಶಕ್ಕೆ ಹರಡ್ತಾ ಇದೆ. ಶನಿವೀರ ಶಿವಗಿಗಳು ಏಟು ಶಕ್ತಿ ಎಂಬ ನನ್ನ ಮನವರಿಕೆ ಇದೆ. ನಾನು ಬಾಲ್ಯದಿಂದ ರೈತಾಪಿ ಕೆಲಸ ಮಾಡಿ ಕಾಯಕ್ಕಿತ್ತು ಕುಸ್ತಿದ್ದು. ಪ್ರತಿ ವರ್ಷ ಬಂದು ಇಲ್ಲಿ ಕುಸ್ತಿ ಆಡ್ತಿದ್ದ. ಪೈಲೆ ಬಂದು ಮಠಕ್ಕೆ ದರ್ಶನ ಮಾಡ್ಕೊಂಡು ಕುಸ್ತಿ ಫಳಿ ಹೋಗ್ತೀನಿ. ಮಠದ ಶಕ್ತಿ ಎಂಬುದು ನನ್ನ ಮನವರಿಕೆ ಆಗ್ಯದ. ಆ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಆದರೆ ಇವತ್ತಿಂದು ಅವತ್ತಿನ ನೋಡಬೇಕಾದ್ರೆ ಕೈಲಾಸ ಕಾಣದ ಬಳಿ ಆಗ್ತದೆ. ಈ ಜನಸಮೂಹ ನೋಡಿ ಲಕ್ಷಗಳಂಥ ಭಕ್ತಾದಿಗಳು ಶರಣೀಯರು ಹಂಪದ ಎಡಗೆ ಹಿಂಗೆ ತಲೆ ಮೇಲೆ ಇಟ್ಟರು. ಎಂಥ ಮನುಷ್ಯ ಇಟ್ರಿ ಒಳ್ಳೇದಲ್ಲಿ. ಆ ಒಳ್ಳೇದಾಗ 4 ಬಾರಿ MLA ಕ್ಯಾಬಿನೆಟ್ ಮಂತ್ರಿಯಾಗಿ MP ಟಕ್ಕರ್ ಕೊಟ್ಟು ದಿಲ್ಲಿ ತಾನು ಹೆಸರು ಹೋದದು ಈ ಹಾರ್ಕೋಡ್ ಮಠದಲ್ಲಿ ಅಂತ ಕೇಸಿ ಸಂತೋಷದಿಂದ ಹೃದಯ ತುಂಬ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ. ನಾನು ಭಾಷಣ ಮಾಡ್ತಾ ಇದ್ದೀನಿ. ಈ ಮಠ ಕೈಲಾಸ ಕಣದಪ್ಪಲೆ ಆಲಗತ್ತ ಕರ್ನಾಟಕ ರಾಜ್ಯದಲ್ಲಿ ನಾನು ಅನ್ಸ ಮಟ್ಟಿಗೆ ನಂಬರ್ 1 ಮಠ. ಇಲ್ಲಿ ಜಾತಿ ನೀತಿ ಭೇದ ಇಲ್ಲ, ಶ್ರೀಮಂತರಿಲ್ಲ, ಬಡವ ಇಲ್ಲ, ಬಂದವರಿಗೆ ಸಮಾನವಾಗಿ ಆಶೀರ್ವಾದ ಮಾಡ್ತದೆ ಮಠ. ಇವತ್ತು ಭಕ್ತಾದಿಗಳು ಶರಣೀಯರು ಸಹಸ್ರ ಲಕ್ಷ ಸೇರ್ತಾ ಇದ್ದಾರೆ. ನಾನು ಈ ತಾನೇನು ಹೇಳೀನಿ, ನನ್ನ ಅನುಭವ ಮಾತು ಹೇಳೀನಿ, ನಾನು ಜುಡಾಸ್ ಹೇಳಿಲ್ಲ. ಅಂಥ ಶಕ್ತಿ ಈ ದೇವ್ರ ಬಳಿ ಇದೆ, ಮಹಾಸ್ವಾಮೀಜಿ ಬಳಿ ಇದೆ. ಇದು ಪರಂಪರೆ ಬೆಳೀತದೋ ಭಾಳ ಬೆಳಕಿಗೆ ಬಿದ್ದಕೇಸಿ ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ಹಾಲ್ಕೋಡ್ ಮಠ ಹೆಸರುವಾಸಿ ಆಗ್ತದೆಂಬ ಮಾತು. ಭಾಳ ಒಳ್ಳೆ ಕೆಲಸ ಆಗ್ತಾಯಿದೆ. ಈ ಮಠದಲ್ಲಿ ನಿರಂತರವಾಗಿ ದಾಸೋಹ ಇದೆ. ಅನ್ನದಾಸೋಹ ಜೊತೆಯಲ್ಲಿ ಜ್ಞಾನದಾಸೋಹನೂ ಇದೆ. ನಾವು ಹೇಳ್ತೀವಿ ನಮ್ಮ ಭಾಗ ಭಾಳ ಹಿಂದುಳಿದಿದೆ, ಬಟ್ ಮಠ ಇದಕ್ಕೆ ನಿರಂತರವಾಗಿ ಜ್ಞಾನದಾಸೋಹ ಅನ್ನದಾಸೋಹ ನೀಡ್ತಾ ಇನ್ನು ಜನರಿಗೆ ಒಳ್ಳೆತನ ಕೆಟ್ಟತನ ಬಗ್ಗೆ ಅರಿವು ನೀಡೋದು ಕೆಲಸ ಮಾಡ್ತಾಯಿದೆ. ಈಗ ಗೊತ್ತಾ ಚನ್ನಬಸವ ಶಿವಯೋಗಿ ಪುಣ್ಯತಿಥಿ ನಿಮಿತ್ತ ಲಕ್ಷಾಂತರ ಜನ ಸೇರೋದಂದರೆ ಜನರ ಶ್ರದ್ಧೆ ಭಕ್ತಿ ಇದೆ. ಜನರಿಗೆ ಏನು ಮಾನಸಿಕವಾಗಿ ಅವ್ರಿಗೆ ನೆಮ್ಮದಿ ಸಿಗುತ್ತದೆ. ಎಲ್ಲಕ್ಕಿಂತ ಮಹತ್ವದ ನೆಮ್ಮದಿ ಇದೆ. ಇಲ್ಲಿ ಬಂದ ನೆಮ್ಮದಿ ಸಿಗ್ತಿದೆ. ಚನ್ನವೀರ ಶಿವಾಚಾರ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಬಂದ ಭಕ್ತಿ ಇದೆ. ಭಕ್ತಿಯಿಂದ ಅವರಿಗೆ ಮನಸ್ಸಿನಲ್ಲಿ ಏನೇನು ಕಿಲ್ಮಿಸಿದೆ ಅವೆಲ್ಲ ದೂರಾಗಿ ಅವ್ರು ಶಾಂತಿ ಆಗ್ತದೆ ಅಂತ. ಇದು ಮಠ ಒಂದು ಅದ್ಭುತ ಶಕ್ತಿ ಪಡೆದಿದ್ದ ಮಠ ಇದು. ಇವತ್ತು 3 ದಿನ ಕಾರ್ಯಕ್ರಮ ಆಗ್ತಾಯಿದೆ. ಕುಸ್ತಿನ ಹಂಗೆ ಜಂಗಿ ಕುಸ್ತಿ ಆಗ್ತಾಯಿದೆ. ಜನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ, ಟಿಕೆಟ್ ತಗೊಂಡು ಬರ್ತಾ ಇದ್ದಾರೆ. ಇದು ವಿಶೇಷ ಆಗಿ ಈ ಕುಸ್ತಿಯಲ್ಲಿ ನಾ ಕೇಳಿದೆ, ಈಗ 2 ಲಕ್ಷ 3 ಲಕ್ಷ ಜನ ಟಿಕೆಟ್ ತೊಗೊಂಡು ಬರ್ತಾರೆ. ಎಷ್ಟು ಕಲೆಕ್ಷನ್ ಆಗ್ತದೆ ಅಂದರೆ ಈ ಮಠ ಇಲ್ಲಿ ಕುಸ್ತಿ ಬಗ್ಗೆ ಜನರ ಬಗ್ಗೆ ಎಷ್ಟು ಪ್ರೀತಿ ಇದೆ, ಭಕ್ತಿ ಇದೆ, ಇದು ವಿಶೇಷ ಅನ್ನಿಸ್ತಾ ಇದೆ. ಈ ಮಠದಿಂದ ನಾವೇನು ರಾಜಕೀಯ ಜನ ಇದ್ದೀವಿ, ರಾಜಕೀಯ ಜನರಿಗೆ ಹ್ಯಾಂಗೆ ಇರಬೇಕು ನಾವು, ಅದರ ಬದಲೇ ಅದಕ್ಕೆ ಬೇಕಾಗಿಂಥ ನೈತಿಕ ಬಲ ಈ ಬಸವಣ್ಣನಲ್ಲಿ ಹಾರ್ಕೋಡ್ ಮಠ ಇದೆ ಅಂದರೆ ನೈತಿಕ ಬಲ ಇಲ್ಲಿ ಸಿಗ್ತದೆ. ಸೊ ಈ ಪ್ರಕಾರ ಎಲ್ಲ ಭಕ್ತರಿಗೆ ಒಳ್ಳೆ ಆಗಲಿ, ಮಠ ಬೆಳೀಲಿ, ಜನರ ಪರವಾಗಿ ಮಠ ಕೆಲಸ ಮಾಡ್ತಾನೆ ಇದೆ, ಮುಂದೆ ಮಾಡಲಿ ಅಂತ ಅಪೇಕ್ಷೆ ಪಡ್ತೀನಿ. ವಿಶೇಷ ಏನು ಅನ್ನಿಸ್ತಾ ಇದೆ ಅಂದರೆ ಒಂದು ಕಡೆ 1000 ಜನ ಸೇರ್ತಾ ಇದ್ದಾರೆ, ಕುಸ್ತಿ ಆಗ್ತಾಯಿದೆ, ಜನ ಬರ್ತಾಯಿದ್ದಾರೆ. ಈ ಮಠದಲ್ಲಿ ಕನ್ನಡ ಭಾಷೆ, ಸಂಸ್ಕೃತಿ, ಸಂಗೀತ ಅದರ ಬಗ್ಗೆನೂ ಬಹಳ ಕಾಳಜಿ ಇದೆ. ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿಯವರು 100 ಪುಸ್ತಕಗಳು ಬರೆಸಿ ಸಾಹಿತ್ಯಗಳಿಗೆ ಆ ಸೌದತ್ತಿ ಮಠ ಸಾಹಿತ್ಯಕ್ಕಂತ ಒಂದು ಪ್ರಸಿದ್ಧ ಸಾಹಿತ್ಯಕರು 1000 ಸಾಹಿತ್ಯಕರು ಅವ್ರ ಪುಸ್ತಕಗಳು ಬಿಡುಗಡೆ ವರ್ಷಿಗೆ ಮಾಡ್ತಾಯಿದ್ದಾರೆ. ಅದೇ ಪ್ರಕಾರ ಸಂಗೀತ, ಗಾನ ಎಲ್ಲ ಇಂಥ ಕಲಾ ಸಂಸ್ಕೃತಿ, ಕನ್ನಡ ನಾಡಿ ನುಡಿ ಬಗ್ಗೆ ಅಪಾರ ಅಭಿಮಾನ, ಅಪಾರ ಪ್ರೀತಿ ತಗೊಂಡು ಒಂದು ಗುಣಾತ್ಮಕ ಅಂತ ಕಾರ್ಯ ಅವ್ರು ಮಾಡ್ತಾಯಿದ್ದಾರೆ. ಇದು ಯಾವಾಗ ನಾನು ಶಾಸಕರಾಗಿ ಹೇಳ್ತಾ ಇದ್ದ, ಇದು ಹಾರ್ಕೋಡ್ ಸಂಸ್ಥಾನ ಅಂದ್ರೆ ಮುಕ್ತ ವಿಶ್ವವಿದ್ಯಾಲಯ, ಇದು ಓಪನ್ ಯೂನಿವರ್ಸಿಟಿ. ಇದು ಓಪನ್ ಯೂನಿವರ್ಸಿಟಿ ಅಪ್ಲೆ ಕೆಲಸ ಆಗ್ತಾಯಿದೆ. ಓಪನ್ ಯೂನಿವರ್ಸಿಟಿ ಯಾವ ಡಿಗ್ರಿ ಬೇಕಾಗಿಲ್ಲ, ಯಾರೇ ಇದು ಪಾಸ್ ಆದರೆ ನಿಮಗೆ ಅಡ್ಮಿಷನ್ ಸಿಗೋದಿಲ್ಲ. ಯಾರೋ ಬರಲಿ, ಅವ್ರಿಗೆ ಯಾವ ಅಡ್ಮಿಷನ್ ಬೇಕು ಅವ್ರ ಲೆವೆಲ್ ಪ್ರಕಾರ, ಅವ್ರ ಯೋಗ್ಯತೆ ಪ್ರಕಾರ ಇಲ್ಲಿ ಸಿಗ್ತದೆ. ಪುಸ್ತಕಗಳು ಬರಹಾರ ಇಲ್ಲಿ, ಸಾಹಿತ್ಯಿಕ ಚಿಂತನೆ ಆಗ್ತದೆ, ಗಾನ ಹಾಡ್ತಾರೆ, ಚಿತ್ರಕಾರ ಪೇಂಟಿಂಗ್ ಮಾಡ್ತಾರೆ. ಸೊ ಇಂಥ ಅದ್ಭುತ ಆ ರವೀಂದ್ರನಾಥ್ ಟಾಗೋರ್ದು ಯಾವ ಪ್ರಕಾರ ಶಾಂತಿ ನಿಕೇತನ ಇತ್ತು,
ಅದೇ ಪ್ರಕಾರ ನಮ್ಮ ಭಾಗದಲ್ಲಿ ಇದು ಶಾಂತಿ ನಿಕೇತನದ ಪ್ರತಿರೂಪ. ನನಗಿದು ಭಾಳ ಭಾವಿಸಿದೆ, ಭಾಳ ಒಳ್ಳೆ ಇದು ಅದ್ಭುತ ಕಾರ್ಯ ಆಗ್ತಾ ಇದೆ. ಈ ಪ್ರಕಾರ ಎಲ್ಲ ಅಂಗದಲ್ಲಿ ಜೀವನದ ಎಲ್ಲ ಅಂಗದಲ್ಲಿ ಎಲ್ಲ ಅಂಗಕ್ಕೆ ಸ್ಪರ್ಶ ಮಾಡೋದು. ಜನ ಭಕ್ತಿ ಭಾವದಿಂದ ಬರ್ತಾರೆ, ಮೂಢನಂಬಿಕೆ ನಂಬಲ್ಲ ನಾನು, ಅವ್ರ ಭಕ್ತಿ ಭಾವನೆ ಬರ್ತಾರೆ, ಕುಸ್ತಿಗಳು ಆಗ್ತವೆ. ಬಟ್ ಜೊತೆಯಲ್ಲಿ ಇಷ್ಟು ಕ್ವಾಲಿಟಿ ವರ್ಕ್, ಗುಣಾತ್ಮಕ ಕಾರ್ಯ, ಪುಸ್ತಕಗಳು ಬಿಡುಗಡೆ ಮಾಡೋದು ಸಣ್ಣ ಮಾತಿಲ್ಲ. ಎಲ್ಲ ಸಾಹಿತ್ಯಕ್ಕೆ ಇಲ್ಲಿ ಸ್ಥಾನ ಸಿಗ್ತದೆ, ಸಂಗೀತಕಾರಕ್ಕೆ ಸ್ಥಾನ ಸಿಗ್ತದೆ, ಪೇಂಟರ್ ಸ್ಥಾನ ಸಿಗ್ತದೆ. ಇದು ಭಾಳ ಒಂದು ಕಲಾಕೃತಿ. ಇದಕ್ಕೆ ಸೃಜನಶೀಲತೆ ಬೇಕು, ಕ್ರಿಯೇಟಿವಿಟಿ ಬೇಕು. ಸೊ ಇದು ಗೊತ್ತಿದೆ ಮಠಾಧೀಶರ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿ, ಅವ್ರಿಗೆ ಸಂವೇದನಾಶೀಲತೆ ಇದೆ, ಸೆನ್ಸಿಟಿವ್ನೆಸ್, ಕ್ರಿಯೇಟಿವಿಟಿ ಇದೆ. ಎಲ್ಲ ಇಂಥ ಕಲಾಕಾರಕ್ಕೆ ಗೌರವ ಕೊಡ್ತಾರೆ, ಅವ್ರು ಸನ್ಮಾನ ಮಾಡ್ತಾರೆ. ಇದು ಭಾಳ ದೊಡ್ಡ ಒಂದು ಕಾರ್ಯ ಅಂತ ನಾನು ಭಾವಿಸ್ತೀನಿ. ಸೊ ಒಂದು ಕಡೆ ಜನ ಭಕ್ತಿ, ಜನದ ಶ್ರದ್ಧೆ ಜೊತೆಯಲ್ಲಿ ಇವರೇನು ಕೊಡ್ತಾ ಇದ್ದಾರೆ, ಯಾರು ಇಂಟೆಲೆಕ್ಚುಯಲ್ ಇದ್ದಾರೆ, ಬುದ್ಧಿಜೀವಿ ಇದ್ದಾರೆ, ಅವರಿಗೂ ಸ್ಥಾನ ಇದೆ. ಬುದ್ಧಿಜೀವಿಗೂ ಎಲ್ಲಕ್ಕಿಂತ ಭಾರಿ ಇಲ್ಲಿ ಏನು ಎಂಥ ಜನ ಕೂಡ ಕೊಡ್ತಾರೆ, ಪ್ರಶಸ್ತಿ ಕೊಡ್ತಾರೆ. ಎಂಥ ಜನ ಬಂದ, ಮುಖ್ಯಮಂತ್ರಿಗಳು ಬಂದು ಹೋಗ್ಯಾರ, ಅಂಬರೀಷ್ ಅಂತ ನಟ ಬಂದು ಹೋಗ್ಯಾರ, ರಮೇಶ್ ಕುಮಾರ್ ಗುರು ಸ್ಪೀಕರ್ ಅವ್ರು ಬಂದು ಹೋಗ್ಯಾರ, ಮುಖ್ಯಮಂತ್ರಿ ಧರ್ಮಸಿಂಗ್ ಬಂದು ಹೋಗ್ಯಾರ. ಈ ಪ್ರಕಾರ ಇಲ್ಲಿ ಕುಮಾರಸ್ವಾಮಿ ಬಂದು ಹೋಗ್ಯಾರ, ಸೊ ಯಡಿಯೂರಪ್ಪ ಬಂದಾರ, ಈ ವಿಜಯ ಸಂಕೇಶ್ವರ ಬಂದಾರ. ಈ ಪ್ರಕಾರ ಇದು ಎಲ್ಲರಿಗ, ರಾಜಕೀಯ ಜನರಿಗ, ಸಾಮಾನ್ಯ ಜನರಿಗ, ಬುದ್ಧಿಜೀವಿಗ, ಸಾಹಿತ್ಯಿಕರಿಗ ಎಲ್ಲರೇ ಇದು ಬಂದು ಇಲ್ಲಿ ನಮನ ಮಾಡಬೇಕಂತ ಒಂದು ಇಲ್ಲಿ ಇದು ಇದೆ. ನಾನು ಇಂಥ ಈ ಜೀವನದಲ್ಲಿ ಸಾಕಷ್ಟು ನೋಡಿ, ಮಹಾರಾಷ್ಟ್ರ, ಕರ್ನಾಟಕ, ಬಟ್ ಇಂಥ ಇಷ್ಟು ಜನಪರ ಕೆಲಸ ಮಾಡೋದು, ಎಲ್ಲ ಜನಪರ, ಎಲ್ಲರಿಗೂ ಸ್ಪಂದನೆ ಮಾಡೋದು ಮಠ, ಇದು ಒಂದೇ ಮಠ ನಾನು ನೋಡೀನಿ. ಇದು ಭಾಳ ಒಳ್ಳೆ ಅಂತ ಹೇಳ್ತೀನಿ. ಇತಿಹಾಸವುಳ್ಳ ಹಾರ್ಕೂಡು ಕ್ಷೇತ್ರ ಒಂದು ಪವಿತ್ರವಾದ ಕ್ಷೇತ್ರ. ಈ ಕ್ಷೇತ್ರದ ಒಂದು ಸಾಮಾನ್ಯ ಸದ್ಭಕ್ತನಾಗಿ 50 ವರ್ಷಗಳಿಂದ ಈ ಕ್ಷೇತ್ರಕ್ಕೆ ನಾನು ಆಗಮಿಸ್ತಾ ಇದ್ದೇನೆ. ಚನ್ನಬಸವ ಶಿವಾಚಾರ್ಯಗಳ ಆಶೀರ್ವಾದ ಪಡೆದುಕೊಂಡು ರಾಜಕೀಯ ಜೀವನದಲ್ಲಾಗಲಿ, ನಮ್ಮ ಕಸುವಾಗಿರ್ತಕ್ಕಂಥ ಕಾಯುವಿಕೆ ಕೈಲಾಸ ಅಂತ ಹೇಳಿರ್ತಕ್ಕಂಥ ಬಸವಣ್ಣನವರ ತತ್ವದಲ್ಲಿ ಅಗ್ರಿಕಲ್ಚರೇ ಆಗಿರಲಿ, ಯಾವುದೇ ಇದ್ದರೂ ಕೂಡ ಯಾವ ಚನ್ನಬಸವ ಶ್ರೀಗಳು ಆಶೀರ್ವಾದ ಮಾಡಿದ್ದಾರೆ. ಅವರ ಜೊತೆಗೆ ಈಗ ಪಟ್ಟಾಧಿಕಾರಿ ಆದ ನಂತರ ನೂತನ ಪಟ್ಟಾಧಿಕಾರಿಗಳಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮಶ್ರೀ ಚನ್ನವೀರ ಶಿವಾಚಾರ್ಯರು ಪಟ್ಟಾಭಿಷೇಕ ಆಗಿಂದಲೂ ಇಲ್ಲಿಯವರೆಗೆ ಈ ಕ್ಷೇತ್ರದ ಕಾರ್ಯವೈಖರಿಗಳನ್ನು ನೋಡಿದರೆ ಭಾಳ ಅದ್ಭುತದ, ಅಗಾಧದ, ವರ್ಣನೆ ಮಾಡಲಿಕ್ಕೆ ಶಬ್ದಗಳನ್ನು ಸಾಲೋದಿಲ್ಲ, ಅಂಥ ಮಟ್ಟಕ್ಕೆ ಈ ಕ್ಷೇತ್ರ ಬೆಳೆದಿದ್ದಾರೆ. ಪ್ರತಿಯೊಬ್ಬರಿಗೆ ಜೀವನದಲ್ಲಿ ನಾವು ಸಣ್ಣವರಿದ್ದಾಗ ತಾವೆಲ್ಲರೂ ಹಣ್ಣು ಕೊಟ್ಟು ಬದುಕಿಸಿದ್ದೀರಿ, ದೊಡ್ಡವರಾದ ಮೇಲೆ ಹೆಣ್ಣು ಕೊಟ್ಟು ಮದುವೆ ಮಾಡಿದ್ದೀರಿ, ಸತ್ತ ಮೇಲೆ ಮಣ್ಣು ಕೊಟ್ಟು ಹೋಗಿದ್ದೀರಿ. ಆದರೆ ಬದುಕಿಗೆ ಬಣ್ಣ ಕೊಟ್ಟಿರ್ತಕ್ಕಂಥವರು ಯಾರೂ ಇಲ್ಲ. ಅಂಥ ಒಂದು ಭವ್ಯವಾದ ಬದುಕಿಗೆ ಬೆಳಕು ಕೊಟ್ಟಿರ್ತಕ್ಕಂಥವರು ಶ್ರೀ ಶಟಸ್ಥಲ ಬ್ರಹ್ಮ ಚನ್ನವೀರ ಶಿವಾಚಾರ್ಯಗಳು ಮಾತ್ರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಪ್ರತಿಯೊಬ್ಬನಿಗೆ ಗುರಿ ಬೇಕು, ಗುರಿ ಹಿಂದೆ ಗುರು ಬೇಕು. ಆ ಗುರುವಿನ ಶಕ್ತಿ, ಆ ಪರಮಾತ್ಮನ ಶಕ್ತಿ, ಆ ಚನ್ನಬಸವನ ಶಕ್ತಿ ಪಡೆದಿರ್ತಕ್ಕಂಥ ಚನ್ನವೀರ ಶಿವಗಳ ಆಶೀರ್ವಾದ ಮಾಡಿದರೆ ಅಂಥ ಗುರುಗಳು ನಮಗೆ ಸಿಕ್ಕಿದ್ದಾರೆ. ಈ ಭಾಗದಲ್ಲಿ ಈ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ಇಡೀ ಭಾರತ ದೇಶದ ಅರ್ಧ ಭಾಗವನ್ನೇ ಏನಪ್ಪ ಅಂದರೆ ಇವತ್ತು ಚನ್ನವೀರ ಶಿವಾಚಾರ್ಯರ ಹೆಸರನ್ನು ಕೊಂಡಾಡ್ತಾ ಇದ್ದಾರೆ. ಅಂಥ ಒಂದು ಪವಿತ್ರವಾದ ಕ್ಷೇತ್ರಕ್ಕೆ ಈಗ ತಾನೇ ಸೋದರರು ಹೇಳಿದ ಹಾಗೆ ಮೂಳೆ ಸಾಹೇಬರಾಗಲಿ, ರೇವು ನಾಯಕ ಆಗಲಿ ಈ ಒಂದು ಕ್ಷೇತ್ರದ ಬಗ್ಗೆ ಸಾಕಷ್ಟು ತಮ್ಮನ್ನು ಮುಡಿಮುತ್ತುಗಳನ್ನು ಹೇಳಿದ್ದಾರೆ. ಇಲ್ಲಿ ಜಾತಿ ಭೇದ ಯಾವುದೇ ಥರದ ವ್ಯತ್ಯಾಸ ಇಲ್ಲ, ಸಾಮೂಹಿಕವಾಗಿ ಎಲ್ಲರೂ ಸರ್ವೋಜನ ಸುಖಿನೋಭವ ಅನ್ನೋ ತತ್ವದಲ್ಲಿ ಈ ಕ್ಷೇತ್ರದಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಇನ್ನೂ ಏನಪ್ಪ ಅಂದರೆ ಹೆಚ್ಚಿನ ರೀತಿಯಲ್ಲಿ ಈ ಕ್ಷೇತ್ರ ಬಹಳ ಬೆಳ್ತಕ್ಕಂಥ ಆಶಾಕಿರಣವಾಗಿದೆ. ನಾವೆಲ್ಲಾದರೂ ಅಂದು ಕಲ್ಯಾಣ ಬಸವಣ್ಣನವರ ಕಾಲದಲ್ಲಿ ಕೈಲಾಸ ಮತ್ತು ಅಲ್ಲಂ ಪ್ರಭುದವರ ಒಂದು ಅಧ್ಯಕ್ಷತೆಯಲ್ಲಿ ಕಲ್ಯಾಣದಲ್ಲಿ ನಡೆದಿರತಕ್ಕಂಥ ಸಭಾ ಇದೇನೋ ನಡೆದಿದೆ ಹಾರ್ಕೋಡು ಕ್ಷೇತ್ರದಲ್ಲಿ ಅಂತಕ್ಕಂಥ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಇಂಥ ಒಂದು ಕ್ಷೇತ್ರದ ಆಶೀರ್ವಾದ ಪಡ್ಕೊಂಡು ನಮ್ಮ ಜೀವನದಲ್ಲಿ ರಾಜಕೀಯದವರಿದ್ದಿರ್ಬೋದು, ಕಾಯಕದವರಿದ್ದಿರ್ಬೋದು, ಉದ್ಯೋಗದವರಿದ್ದಿರ್ಬೋದು, ಧನ್ಯರಾಗೋಣ ಅಂತ ಹೇಳಿ ಲಿಂಗೈಕ್ಯ ಚನ್ನಬಸವ ಶಿವಗಳ ಇದು 67ನೇ ಜಾತ್ರಾ ಮಹೋತ್ಸವ.
ಅತ್ಯಂತ ವಿಜೃಂಭಣೆಯಿಂದ ಕಳೆದ 67 ವರ್ಷಗಳಿಂದ ಅವರು ಲಿಂಗೈಕ್ಯರಾದ ನಂತರ ಸತತವಾಗಿ ಅದ್ಧೂರಿಯಿಂದ ಶ್ರದ್ಧೆಯಿಂದ ಎಲ್ಲ ನಮ್ಮ ಭಕ್ತಾದಿ ಜನಗಳು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ಪೀಠಾಧಿಪತಿಗಳಾದ ಧರ್ಮರತ್ನ ಶಿವಾಚಾರ್ಯ ರತ್ನ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ನೇತೃತ್ವದಲ್ಲಿ ಅವರ ಸನ್ನಿಧಿಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವ ನಡೆಸಿಕೊಂಡು ಬರೋ ಹೊತ್ತಿನಾಗ ಪ್ರತಿ ವರ್ಷ ರಥೋತ್ಸವ ಆದಮೇಲೆ ಮರುದಿವಸ ಅತ್ಯಂತ ಜಂಗಿ ಕುಸ್ತಿಗಳಂತೀವಿ ನಮ್ಮ ಬೀದರ್ ಭಾಷೆಯಲ್ಲಿ. ಏನಂದ್ರೆ ನಾವು ಚಿಕ್ಕವರಿದ್ದಾಗಿಂದು ನೋಡ್ತೇವೆ. ಮೊದಲು ಉಂಡಿ ಕುಸ್ತಿ ಇದ್ದು, ಉಂಡಿ ಕುಸ್ತಿ ಹಾಕೋತ ಮುಂದೆ 500, 600, 1000, 5000 ಹಿಂಗೆ ಕುಸ್ತಿ ಇತ್ತು. ಈಗೇನದ ಅಂದ್ರೆ ಫಸ್ಟಿಗೆ ಸ್ಟಾರ್ಟಿಗೆ 500ಲಿಂದ ಕುಸ್ತಿ ಸ್ಟಾರ್ಟ್ ಆಗಿದ್ದು 1,51,000 ತನಕ ಕುಸ್ತಿ ಈಗ ನಡೀತಾ ಇದೆ. ಮತ್ತು ಇಲ್ಲಿ ಮಹಾರಾಷ್ಟ್ರದಿಂದ ಪೈಲ್ವಾನರು ಬರ್ತಾರೆ, ಆಂಧ್ರದಿಂದ ಪೈಲ್ವಾನರು ಬರ್ತಾರೆ, ನಮ್ಮ ಬಿಜಾಪುರ ಜಿಲ್ಲೆ ದಾವಣಗೆರೆ ಕೊಲ್ಲಾಪುರಲಿಂತ ನಮ್ಮದು ಬೆಳಗಾವಿಲಿಂತ ವಿವಿಧ ಕಡೆಯಿಂದ ನಮ್ಮ ಲೋಕಲ್ ಎಲ್ಲ ಪೈಲ್ವಾನರು ಈ ಶ್ರದ್ಧೆಯಿಂದ ಭಕ್ತಿಯಿಂದ ಇಲ್ಲಿ ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಬರ್ತಾರೆ ಮತ್ತು ಕುಸ್ತಿ ಆಡಕ್ಕೆ ಬರ್ತಾರೆ. ಅಷ್ಟೇ ಈ ಭಾಗದಲ್ಲಿ ಎಲ್ಲಾದರೂ ಕುಸ್ತಿಗಳು ಸರಿಯಾಗಿ ನಡೆದಿವೆ ಅಂದ್ರೆ ನಾವು ನೋಡಿದ್ದೆವು. ಮಹಾರಾಷ್ಟ್ರದಾಗ ಹೋದ್ರೆ ಥಿಯೇಟ್ರ್ ಕುಸ್ತಿಗಳು ಭಾಳ ದೊಡ್ಡ ದೊಡ್ಡ ಕುಸ್ತಿ ಇರ್ತಾವೆ. ಅದ್ರ ಲೆವೆಲ್ದಾಗ ಅಂತ ಅದಕ್ಕಿಂತ ಹೆಚ್ಚಿಗೆ, ಯಾಕಂದ್ರೆ ಮಹಾರಾಷ್ಟ್ರ ಕೇಸರಿ ಕರ್ನಾಟಕ ಕೇಸರಿಗಳು ನಂಬಲ್ಲಿ ಬಂದು ಕುಸ್ತಿ ಬಂದು ಆಡೋಳು. ಈ ವರ್ಷವೂ ಸಹಿತ ಈಗ ಮಹಾರಾಷ್ಟ್ರದ ಪೈಲ್ವಾನರು ಇಲ್ಲಿ ಬರ್ತಾ ಇದ್ದಾರೆ. ಭಕ್ತಾದಿಗಳು ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಕುಸ್ತಿ ಉದ್ಘಾಟನೆ ಮತ್ತು ಇದರದ್ದು ಎಲ್ಲರದ್ದು ಸಾನ್ನಿಧ್ಯವನ್ನು ನಮ್ಮ ಶ್ರೀಗಳು ವಹಿಸ್ತಾರೆ. ಈ ಶ್ರೀಗಳ ಸಾನ್ನಿಧ್ಯದಲ್ಲಿ, ಸನ್ನಿಧಿಯಲ್ಲಿ, ದಿವ್ಯ ಸಾನ್ನಿಧ್ಯದಲ್ಲಿ ಇಲ್ಲಿ ತನಕ ನಮ್ಮ ಕುಸ್ತಿದಾಗ ಯಾರ್ದು ಕೈ ಮುರಿದಿಲ್ಲ, ಯಾರ್ದು ಕಾಲು ಮುರಿದಿಲ್ಲ, ಅತ್ಯಂತ ಸುರಕ್ಷಿತವಾಗಿ ಇಲ್ಲಿ ಎಂತಿಂಥ ಪೈಲ್ವಾನರು ಬಂದ್ರೂ ಕುಸ್ತಿ ಭಾಳ ಆನಂದಲಿಂದ ಆಡಿ ಮತ್ತು ಅಷ್ಟೇ ಹಿಫಾಜತ್ಲಿಂತ ಯಾರ್ದವ್ರ ಮನೆಗೆ ಹೋಗ್ಯಾರ ಅಂಥೇಳಿ ಹೇಳ್ಕೊಂಡು ಈ ಕುಸ್ತಿಗೆ ನಮ್ಮ ಹರ್ಕೋಡು ಜಾತ್ರಾದ ಕುಸ್ತಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೂ ತಮ್ಮೆಲ್ಲರಿಗೆ ಆಹ್ವಾನ ನಾವು ಜಾತ್ರಾ ಕಮಿಟಿಯಿಂದ ಕೊಟ್ಕೋತ ಮತ್ತೊಮ್ಮೆ ಹರ್ಕೋಡು ಶ್ರೀಗಳ ಪಾದಕ್ಕೆ ಹಣೆ ಮಣಿದು ನನ್ನ ಈ ನುಡಿ ನಮನಗಳನ್ನು ಶ್ರೀಗಳ ಪಾದಕ್ಕೆ ಅರ್ಪಿಸ್ತಾರೆ. ಹರ್ಕೋಡಪ್ಪವ್ರದ್ದು ಜಾತ್ರೆ ಅಂತಂದ್ರೆ ಈ ಭಾಗದಾಗ ಇದು ಬಹಳ ಪ್ರಮುಖವಾದಂಥ ಜಾತ್ರೆ. ಈಗ ನಾವು ಚಿಕ್ಕವರಿದ್ದಾಗ ಈಗಿನ ನಮ್ಮ ಏನು ಮುತ್ತವ್ರ ಚನ್ನವೀರ ಶಿವಾಚಾರ್ಯರು ಅವರು ಭಾಳ ಸಣ್ಣವರಿದ್ದರು. ಅವರಿಗೆ ಮಠದಾಗ ಮಂಚದ ಮೇಲೆ ಕೂಡಿಸಿ ಅವ್ರಿಗೆ ಹಿಂದಿಂದು ಹಿರಿಮುತ್ತವ್ರದ್ದು ಟೋಪಿ ಹಾಕಿ ಅವ್ರಿಗೆ ಅಲ್ಲೆಲ್ಲ ಕೂಡಿಸ್ತಿದ್ರು. ನಾವೆಲ್ಲ ಭಕ್ತರು ಹೋಗಿ ನಮಸ್ಕಾರ ಮಾಡಿ ಅವ್ರ ಪಾದಕ್ಕೆ ಬಿದ್ದು ತೆಂಗ ಕಾಯಿ ಕರ್ಪೂರ ಮಾಡಿ ಹೋಗ್ತಿದ್ದೆವು. ಆವಾಗ ನಮ್ಮದು ಈ ಜಾತ್ರಾ ಕಾರ್ಯಕ್ರಮ ನೋಡಿದ್ರೆ ಸುಮ್ಮನೆ ಎಲ್ಲೋ ಒಂದು ದೇವರದು ಭಕ್ತಿಲಿಂದ ಬಂದಂಥ ಇಲ್ಲಿ ಸುತ್ತಮುತ್ತ ಹರ್ಕೋಡ್, ಗದ್ಲೆಗಾಂವ್, ಶಿರ್ಗಾಪುರ್, ಯಕ್ಲೂರು, ಯಳವಂತಿ, ಜನವಾಡ, ಕೊಯ್ನೂರು, ಬೆಳಂಗಿ, ಸಲ್ಗಾರ್ ಈ ಸುತ್ತಮುತ್ತ ಜನನೇ ಅಷ್ಟು ಏನದ ಪ್ರಮುಖರು ಇಲ್ಲಿ ಬರ್ತಿದ್ರು. ವಿಶೇಷವಾಗಿ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ನಾವು ಹೇಳಬೇಕಾದ್ರೆ ಈ ಜಾತ್ರೆ ಭಾಳ ಅಗಾಧವಾಗಿ ಬೆಳೆದಂಥ ಜಾತ್ರೆ ಇದು. ಇದಕ್ಕೆ ಕಾರಣೀಭೂತರು ಯಾರಪ್ಪ ಅಂತಂದ್ರೆ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು. ಅವರು ನಡೆದಾಡುವ ದೇವರು. ಅವರು ಇವತ್ತಿನ ದಿವಸ ಈ ನಮಗೆಲ್ಲ ಈ ಭಕ್ತರಿಗೆ ಅವರು ಪರ್ಸ್ ಬಟ್ಟಲ್ ಅಂತ ಹೇಳ್ತಾರಲ್ಲ, ಹಂಗೆ ಅವರು ನಮಗೆಲ್ಲ ಒಂದು ನಡೆದಾಡುವಂಥ ದೇವರು, ನಮಗೆ ಬೇಕಾದಂಥ ವರ ಕೊಡುವಂಥ ದೇವರು ಅಂತೇಳಿ ಪ್ರಖ್ಯಾತರಾದರು ಅವರು. ಇವತ್ತಿನ ದಿವಸ ಇಷ್ಟೆಲ್ಲ ಈ ಹರ್ಕೋಡದಲ್ಲಿ ಈ ಪೂಜ್ಯರ ಜಾತ್ರೆ ನೆರವೇರ್ತಾ ಇದೆ. ಇದು ಮುತ್ತವ್ರದ್ದು ಒಂದು ಆಶೀರ್ವಾದ ಮತ್ತು ಭಕ್ತರ ಜೊತೆಗೆ ಇರುವಂಥ ಅನನ್ಯವಾದಂಥ ಸಂಬಂಧ. ಈ ಮಠಕ್ಕೆ ಜಾತಿ ಅಂತನದೇ ಇಲ್ಲ. ಈ ಮಠಕ್ಕೆ ನಾವು ಹಿಂದೂಗಳು ಅಷ್ಟೇ ಅಲ್ಲ, ಈ ಮಠಕ್ಕೆ ಮುಸಲ್ಮಾನರು ಭಾಳ ಭಕ್ತಿ ಭಾವದಿಂದ ನಡ್ಕೋತಾರೆ. ಇದು ನಾವು ಭಾಳ ಸಣ್ಣವರಿದ್ದಂಗೆ ನೋಡಿ ಒಂದು 10-12 ವರ್ಷ ಹಿಡಿದು ನಾವು ಬರ್ತಿದ್ದೇವೆ. ನಾವು ಇಲ್ಲಿ ಯಾಕೆ ಬರ್ತಿದ್ದವಪ್ಪ ಅಂತಂದ್ರೆ ಇಲ್ಲೆಲ್ಲ ನಮ್ಮ ಸೌಕರ್ಯ ಹೇಳ್ದಂಗೆ ಕುಸ್ತಿ ಆಗ್ತಿತ್ತಲ್ಲ, ನಮ್ಮ ರೇವನಾಯಕ್ ಸಾಹೇಬರು ಕುಸ್ತಿ ಆಡ್ತಿದ್ರಿ ಇವರು, ನಮ್ಮ ಬೀಗರು. ನಾವೆಲ್ಲ ಬಂದು ಎಲ್ಲ ಖುಷಿಲಿ ನಮ್ಮ ಹರ್ಕೋಡ್ ತಾಂಡ, ಯಕ್ಲೂರು ತಾಂಡದವ್ರು ಬಂದು ಅವ್ರು ಕುಸ್ತಿ ನೋಡ್ಲಕ್ಕಂತ ಬರ್ತಿದ್ದೇವೆ ನಾವು ಏನ್ರಿ.
ಇವತ್ತಿನ ದಿವಸ ಈ ಜಾತ್ರಾ ಕಾರ್ಯಕ್ರಮ ನಾವು ನೋಡಿದ್ರೆ ಇದು ದೇವರೇ ಈ ಧರೆಗೆ ಇಳಿದು ಬಂದು ಈ ಜಾತ್ರೆಗೆ ಏನಲ್ಲ ಅವ್ರದ್ದು ಒಂದು ಮಾರ್ಗದರ್ಶನದಾಗ ಅವ್ರದ್ದು ಆಶೀರ್ವಾದದಾಗ ಈ ಜಾತ್ರೆ ನಡೀತಾ ಇದೆ ಅಂತನ್ನುವಂಥ ಭಾವನೆ ಎಲ್ಲ ನಮ್ಮ ಈ ಭಕ್ತರ ಬಳಿ ಬರ್ತಿದ್ವು. ವಿಶೇಷವಾಗಿ ಕರಬಸಪ್ಪ ಮುತ್ತವರು ಅವರು ನಮ್ಮ ಪೂಜ್ಯರ ತಂದೆಯವರು ಅವರು ಮಾರ್ಗದರ್ಶನ ಹೆಂಗಿತ್ತು, ಅವರು ಮಠದಾಗ ಕೂತರು ಅಂತಂದ್ರೆ ಅವರು ಸಾಕ್ಷಾತ್ ದೇವ್ರು ಕೂತಂಗೆ ಕೂತಿರ್ತಿದ್ರು. ಅವರಲ್ಲಿ ನಾವು ಪ್ರಥಮ ಬಂದು ನಮ್ಮ ಚನ್ನವೀರ ಶಿವಾಚಾರ್ಯರಿಗೆ ನಾವು ನಮಸ್ಕಾರ ಮಾಡ್ಕೊಂಡು ಹೋಗಿ ನಾವು ಮೂಲಿ ಹುಡುಕ್ತಿದ್ದೇವೆ. ನಾವು ಕರಬಸಪ್ಪ ಮುತ್ತವರು ಎಲ್ಲಾರಪ್ಪ ಅಂತ ತಿಳ್ಕೊಂಡು ಅವರು ಪಂಚಂಗಿ ಹೇಳೋದು, ನಮಗೆಲ್ಲ ಜೀವನದಾಗ ನಾವು ಹ್ಯಾಂಗೆ ನಡ್ಕೋಬೇಕು ಅಂತ ಮಾರ್ಗದರ್ಶನ ಮಾಡೋದು. ಅವರು ಇಂಥ ಸೂಕ್ಷ್ಮ ಜೀವಿಗಳಿದ್ದರು. ಅವರು ಈ ನಮ್ಮ ಚನ್ನವೀರ ಶಿವಾಚಾರ್ಯರು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅವರ ಪೂಜ್ಯ ನಮ್ಮ ಇವ್ರದ್ದು ಕರಬಸಪ್ಪ ಮುತ್ತವ್ರದ್ದೇ ಕಾಕವ್ರದ್ದೇ ಆಶೀರ್ವಾದ ಅಂತೇಳಿ ನಾವು ಭಾವಿಸ್ತೇವೆ. ಯಾಕಂದ್ರೆ ಅವ್ರದ್ದು ಮಾರ್ಗದರ್ಶನ ಭಾಳ ಇತ್ತು ಅವ್ರದ್ದು. ವಿಶೇಷವಾಗಿ ನಮಗೆ ನಾವು ಈ ನಮ್ಮ ಮಠಕ್ಕೆ ನಾವು ಏನಾದರೂ ಒಂದು 10-12 ವರ್ಷದ ವಯಸ್ಸಿದ್ದಿರ್ಬೇಕು ನಮಗೆ. ಅವಾಗ ನಾವೆಲ್ಲ ಹರ್ಕೊಡು ತಾಂಡಕ್ಕೆ ಬಂದು ನಮ್ಮ ಬೀಗರ ಮನೆಯಾಗ ಹೋಳಿಗೆ ಊಟ ಮಾಡಿ ಇಲ್ಲಿ ಬಂದು ನಾವು ರೊಟ್ಟಿ ಕಟ್ಕೊಂಡು ಬಂದು ನಾವು ಮಠದಾಗ ಎಲ್ಲಿ ದಾಸೋಹ ನಡೀತಿತ್ತು ಗೊತ್ತಾಗ್ತಿದ್ದಿಲ್ಲ. ನಾವು ಇಲ್ಲಿ ಈ ಮಠದ ಕೆಳಗೆ ಏನಾರ ಒಂದು ಬನ ಇತ್ತು, ಜಾಪಳಕಾಯಿ ಬನ. ಆ ಜಾಪಳಕಾಯಿ ಗಿಡದಾಗ ಕೂತು ನಾವು ಊಟ ಮಾಡಿಕೊಂಡು ಕುಸ್ತಿ ನೋಡಿಕೊಂಡು ಸಾಯಂಕಾಲ ಮನೆಗೆ ಹೋಗ್ತಿದ್ದೇವೆ ನಾವು. ಇವತ್ತು ನೋಡಿದ್ರೆ ಸಾಕ್ಷಾತ್ ದೇವರೇ ಬಂದು ಈ ಧರೆಗಿಳಿದು ಈ ಜಾತ್ರೆ ನಿರ್ವಹಣೆ ಮಾಡ್ತಾ ಇದ್ರು ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗ್ಯದ. ವಿಶೇಷವಾಗಿ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಕೃಪಾ, ಈ ಭಕ್ತರ ಮೇಲೆ ಇದ್ದಂಥ ನಂಬಿಕೆ, ಭಕ್ತರು ಅವ್ರ ಮೇಲೆ ಇಟ್ಟಂಥ ವಿಶ್ವಾಸ, ಇದು ಅಗಾಧವಾದಂಥ ವಿಶ್ವಾಸ. ಇದಕ್ಕೆ ಇವತ್ತು ಈ ಜಾತ್ರೆ ಬೆಳೀಲಿಕ್ಕೆ ಇಷ್ಟು ಕಾರಣೀಭೂತರಾದರು ಅಂತಂದರೆ ಚನ್ನವೀರ ಶಿವಾಚಾರ್ಯ ಅಪ್ಪವರು. ಮತ್ತು ಈ ಜಾತ್ರೆ ವಿಶೇಷವಾಗಿ ನಾವು ರಾತ್ರಿ ನೋಡಿದ್ರೆ ಸುಮಾರು ಏನು ಒಂದು 8-10 ಲಕ್ಷ ಜನ ಇದ್ದಂಗೆ. ಈ ಕುಸ್ತಿ ಪೋಳಿಯಲ್ಲಿ ಪ್ರಥಮ ಬಾರಿ ನಾವು ಮೇಘರಾಜ್ ನಾಗರಾಳಿ ಅವರು ಮಂಡಲ ಪಂಚಾಯತ್ ಪ್ರಧಾನ ಇದ್ದಾಗ ನಾವು ಅದು ಯಾವುದು ಯೂತ್ ಸರ್ವಿಸಸ್ನಿಂದ ಒಂದು 10,000 ರೂಪಾಯಿ ತೊಗೊಂಡು ಬಂದು ನಾವು ಅದು ಹಿಂದಿಂದ ಕಟ್ಟಿ ಇದು ಗಾಡಿ ಕಟ್ಲಿಕ್ಕೆ ಹಚ್ಚಿದ್ದೇವೆ ನಾವು. ಅಲ್ಲೇ ಅಷ್ಟೇ ಜಾಗ ಸಾಕಾಗ್ತಿತ್ತು. ಇವತ್ತು ಎಷ್ಟೇ ಜಾಗ ನಾವು ಪ್ರೊವೈಡ್ ಮಾಡಿದರೂ ಕೂಡ ಭಕ್ತರಿಗೆ ಜಾಗ ಸಾಲ್ತಾ ಇಲ್ಲ ಇಲ್ಲಿ. ವಿಶೇಷವಾಗಿ ಈ ನಮ್ಮ ಪೂಜ್ಯರು ನಡೆದಾಡುವಂಥ ದೇವರು ಈ ಭಾಗಕ್ಕೆ ಅವ್ರದ್ದು ಆಶೀರ್ವಾದ ಏನಿದೆ, ಅವರ ಆಶೀರ್ವಾದದಿಂದ ನಾವೆಲ್ಲ ಭಕ್ತರು ಭಾಳ ಸುಖದಿಂದ ಬದುಕ್ತಾ ಇದ್ದೀವಿ. ಅವರ ಆಶೀರ್ವಾದ ಸದಾ ಈ ಭಾಗಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಭಕ್ತರ ಮೇಲೆ ಅವರ ಆಶೀರ್ವಾದ ಇದೆ ಅಂತೇಳಿ ನಾನು ನಂಬ್ಕೊಂಡಿದ್ದೆ. ಮಧ್ಯಾಹ್ನದಿಂದ ಸಂಜೆಯವರೆಗೆ ನಡೆದ ಕುಸ್ತಿ ಪ್ರದರ್ಶನದಲ್ಲಿ ಜಿಲ್ಲೆ ಸೇರಿ ಹೊರ ರಾಜ್ಯಗಳಿಂದ ಆಗಮಿಸಿದ ಸುಮಾರು 200 ಪೈಲ್ವಾನರು ಭಾಗವಹಿಸಿದ್ದರು. ಮಧ್ಯಾಹ್ನದಿಂದ ಸಂಜೆಯವರೆಗೆ ನಡೆದ ಕುಸ್ತಿ ಪ್ರದರ್ಶನದಲ್ಲಿ ಜಿಲ್ಲೆ ಸೇರಿ ಹೊರ ರಾಜ್ಯಗಳಿಂದ ಆಗಮಿಸಿದ ಸುಮಾರು 200 ಪೈಲ್ವಾನರು ಭಾಗವಹಿಸಿದ್ದರು. ಥಿಯೇಟರ್ ಕುಸ್ತಿ ಉದ್ಘಾಟನೆ ಶ್ರೀ ಸುಭಾಷ್ ಆರ್ ಗುತ್ತೇದಾರ್ ಅವರ ಪುತ್ರರಾದ ಹರ್ಷಾನಂದ್ ಗುತ್ತೇದಾರ್. ಅಂತಿಮ ಪಂದ್ಯ ಪುಣೆಯ ಸಹ್ಯಾದ್ರಿ ತಾಲೀಮ್ನ ಕಾಮಗಾರ ಕೇಸರಿ ಅಶೋಕ್ ಕುಮಾರ್ ಹಾಗೂ ಕೊಲ್ಲಾಪುರ್ ಶಾಪುರಿ ತಾಲೀಮ್ ರಾಯ್ಗಢ್ ಗ್ರೂಪ್ ಕೇಸರಿ ಪೈಲ್ವಾನ್ ಹಸನ್ ಪಟೇಲ್ ಮಧ್ಯೆ ಜರುಗಿತು. ಈ ಇಬ್ಬರ ಮಧ್ಯೆ ಗೆಲುವಿಗಾಗಿ ನಡೆದ ಸೆಣಸಾಟ ಕುತೂಹಲ ಮೂಡಿಸುವಂತಿತ್ತು. ಅಂತಿಮವಾಗಿ ಪೈಲ್ವಾನ್ ಹಸನ್ ಪಟೇಲ್ ಗೆಲುವು ಸಾಧಿಸುವ ಮೂಲಕ ಪ್ರಥಮ ಬಹುಮಾನ ತನ್ನದಾಗಿಸಿಕೊಂಡರು. ಈ ಬಹುಮಾನವು 1,51,000 ರೂಪಾಯಿಯ ನಗದು ಬಹುಮಾನ, ಬೆಳ್ಳಿಯ ಕಡೆ ನೀಡಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಬಹುಮಾನವನ್ನು ನೀಡಿ शाहपुरी तालीम सबको धन्यवाद कह दो। महाराज का धन्यवाद करें। महाराज ने कड़ा दिया मेरे को, कड़ा दिया महाराज ने। और सिद्धरामप्पा उनका भी मैं धन्यवाद करता हूँ। तो कोल्हापुर का है कि मेरे कुश्ती लिए, उनका बहुत बहुत धन्यवाद करता हूँ। तो आपको कैसा लगा इधर ये आयोजन? बहुत अच्छा लगा। बहुत आयोजन कैसा लगा? बहुत बड़ा नियोजन आयोजन है। बहुत अच्छा लगा मेरे को खेल के इधर कुश्ती। मैं पहली बार आया इधर कुश्ती को, हर साल आऊँगा इसके आगे। ಸಿದ್ದರಾಮಪ್ಪ ಗುದಿಗೆ ಸಾಹೇಬರು, ಸಿದ್ದಾರೂಢ ಗಿಲ್ಕಿ ಅವರು ಆಯಿತು ಎಲ್ಲ ಪೈಲ್ವಾನರು ಬಂದು ಒಳ್ಳೆ ರೀತಿಯಿಂದ ಕುಸ್ತಿ ನಡೆಸಿದ್ದಾರೆ ಮತ್ತು ಒಳ್ಳೆ ರೀತಿಯಿಂದ ಕುಸ್ತಿ ನಡೀತಾ ಇದೆ. ಹಸನ್ ಪಟೇಲ್ ಪಟೇಲ್ ಪೈಲ್ವಾನ್
ಶಾವ್ಪುರಿ ತಾಲೀಮ್ ಕೊಲ್ಲಾಪುರ್ ಅವರ ಕೊನೆಯ ಕುಸ್ತಿ 1,51,000 ರೂಪಾಯಿ ಕೊನೆಯ ಕುಸ್ತಿಯನ್ನು ಗೆದ್ದಿದ್ದಾರೆ. ಹಾರ್ಕೋಡ್ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷದಂತೆ ಕುಸ್ತಿಪಟುಗಳ ಸ್ಪರ್ಧೆ ಅತ್ಯಂತ ಸಂಭ್ರಮದಿಂದ ಮತ್ತು ಆಸಕ್ತಿಯಿಂದ ಇಡೀ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ ಸುತ್ತಮುತ್ತಲಿನ ರಾಜ್ಯದಿಂದ ಅತ್ಯಂತ ಕ್ರಿಯಾಶೀಲರಾಗಿ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಭಾಗವಹಿಸಿದಂಥ ಎಲ್ಲ ಕುಸ್ತಿಪಟುಗಳಿಗೆ ಗೆದ್ದವರು ಮತ್ತು ಸ್ಪರ್ಧಿಸಿದವರಿಗೆ ನಾನು ತುಂಬ ಬಸವಕಲ್ಯಾಣ ಕ್ಷೇತ್ರ ಶಾಸಕನಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ವರ್ಷ ಕೊನೆಯ ಕುಸ್ತಿ 1,51,000 ರೂಪಾಯಿ ಬಹುಮಾನ ಪಡೆದಂಥ ಹಸನ್ ಪಟೇಲ್ರವರಿಗೆ ನಾನು ತುಂಬ ಹೃದಯದಿಂದ ಅವರಿಗೆ ಅಭಿನಂದಿಸಿ, ಅವರು ಮಹಾರಾಷ್ಟ್ರ ಕೋಲಾಪುರದವರು ಇದ್ದು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಹಾರ್ಕೋಡಪ್ಪ ಅವರು ಸಾಹಿತಿಗಳಿಗೆ, ಕಲಾವಿದರಿಗೆ, ಧಾರ್ಮಿಕ ಕಾರ್ಯಗಳಲ್ಲಿ ಕೇವಲ ಅದರಲ್ಲಿ ಅವರು ತಮ್ಮ ಕಾರ್ಯ ಸೀಮಿತಿಟ್ಟಿಲ್ಲ, ಕ್ರೀಡಾಪಟುಗಳಿಗೂ ಕೂಡ ಪ್ರೋತ್ಸಾಹ ಕೊಡ್ತಕ್ಕಂಥ ದೃಷ್ಟಿಯಿಂದ ನಮ್ಮ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ 1,51,000 ಪ್ರಶಸ್ತಿ ಕೊಟ್ಟು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಯಾವುದಾದ್ರೂ ಮಠ ಮಾಡಿದರೆ ಅದು ನಮ್ಮ ಹಾರ್ಕೋಡ್ ಮಠ ಅನ್ನೋದು ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ವರ್ಷ ಎಲ್ಲ ಭಾಗವಹಿಸಿದಂಥ ಕುಸ್ತಿಪಟುಗಳು ಅತ್ಯಂತ ಭಾಳ ಕ್ರಿಯಾಶೀಲರಾಗಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಭಾಗವಹಿಸಿದವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ, ಕೊನೆ ಕುಸ್ತಿ ಹಸನ್ ಪಟೇಲ್ ಕೋಲಾಪುರದವರೇನು ಗೆದ್ದಿದ್ದಾರೆ, ಜಯಶಾಲಿಯಾಗಿದ್ದಾರೆ. ಅವರಿಗೆ ನಮ್ಮ ಮಠದ ಪೂಜ್ಯರ ಪರವಾಗಿ, ಮಠದ ಎಲ್ಲ ಸದ್ಭಕ್ತರ ಪರವಾಗಿ, ಕಲ್ಯಾಣ ನಾಡಿನ ಎಲ್ಲ ಮಹಾಜನತೆ ಪರವಾಗಿ ಹಸನ್ ಪಟೇಲ್ ಅವರಿಗೆ ಅಭಿನಂದಿಸಿ ಹಾರೈಸ್ತೇನೆ, ಶುಭವನ್ನು ಕೋರ್ತೇನೆ. ವರ್ಷ ಜಾತ್ರೆಗೆ ನಾವು ಬರ್ತಾ ಇರ್ತೀವಿ. ಹಿಂದಿನ ವರ್ಷವೂ ಬಂದಿದ್ದೆ ನಾನು, ಈ ವರ್ಷವೂ ಬಂದೆ. ಸ್ವಲ್ಪ ಲೇಟ್ ಆಯ್ತು ಈ ಸಲ ಬರೋಕ್ಕೆ. ನಮ್ಮ ತಂದೆಯವರು ಪ್ರತಿ ವರ್ಷ ಬರ್ತಿದ್ದರು, ಮನಮ್ ಸಿಂಗ್ ಅವ್ರ ಮುತ್ತೆಯವರು ಅದೇ ಹೇಳ್ತಿದ್ರು, ಭಾಳಷ್ಟು ಭಕ್ತಿ ಇದೆ ಈ ಮಠಕ್ಕೆ, ಮತ್ತು ಅವ್ರ ಜೊತೆ ಆತ್ಮೀಯತೆ ಜಾಸ್ತಿ ಇತ್ತು. ಮತ್ತು ನಮ್ಮ ಮುತ್ತೆಯವ್ರ ಆಶೀರ್ವಾದ ಯಾವಾಗಲೂ ನಮ್ಮ ಪರಿವಾರದ ಮೇಲಿದೆ, ನಮ್ಮ ಮೇಲೂ ಇರಲಿ ಅಂತ ಅವ್ರಿಗೆ ಬೇಡ್ಕೊಂಡೆ. ಈಗಲೇ ನಿಮ್ಮ ಮೇಲೂ ಇರ್ತದೆ, ಸದಾ ಕಾಲವಾಗೂ ಇರ್ತದಂತ ಹೇಳಿದ್ದಾರೆ. ಮತ್ತು ಹಿಂದಿನ ವರ್ಷ ಕುಸ್ತಿಗೂ ಬಂದಿದ್ದೆ ನಾನು. ಕುಸ್ತಿ ನಡೀತಿತ್ತು. ಇವಾಗ ಸ್ವಲ್ಪ ಬರೋಕ್ಕೆ ಒಂದು ಅರ್ಧ ಗಂಟೆಯಲ್ಲಿ ಮಿಸ್ ಆಯ್ತು, ಇಲ್ಲದೆ ನೋಡ್ತಿದ್ವಿ. ಈಗ ಅವ್ರು ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಯಾರಿದ್ರೆ ಅವ್ರು ಒಳಗೆ ಕೊಟ್ವಿ, ಪ್ರೈಸ್ ಮುತ್ತೆ ಅವ್ರು ಕೊಟ್ಟರು. ಸೊ ನನಗೂ ಆಸೆ ಇತ್ತು ನೋಡೋಕ್ಕೆ, ಕುಸ್ತಿ ನೋಡೋಕ್ಕೆ ಆಸೆ ಇತ್ತು. ನೆನ್ನೆನೂ ಬರಬೇಕಾಗಿತ್ತು, ಹಾಗೆ ಅನಿವಾರ್ಯ ಕಾರಣದಿಂದ ಬರೋಕ್ಕಾಗಿಲ್ಲ. ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತೇನೆ. ಸಾರಥ್ಯ ಮತ್ತು ಸಂಯೋಜನೆ ರಾಜ್ಕುಮಾರ್ ಎಲ್ ದೇಗಾಂವ್, ಹಾರ್ಕೋಡ್. ಸಂಭಾಷಣೆ ಬರಹ ಮಾಣಿಕ್ ಆರ್ ಭೂರೆ. ಹಿನ್ನೆಲೆ ಧ್ವನಿ ಚಂದ್ರಕಾಂತ್ ಸ್ವಾಮಿ, ನಾರಾಯಣಪುರ್. ಜ್ಯೋತಿ ಸೀಲ್ವಂತ್, ಮಾಣಿಕ್ ಆರ್ ಭೂರೆ. ಕ್ಯಾಮ್ರಾಮನ್ ಜ್ಞಾನೇಶ್ವರ್, ಅತ್ಲಾಪುರ್. ಶ್ರೀ ಹಾರಕೂಡ ವಾಹಿನಿಯು ರಾಜ್ಕುಮಾರ್ ಲಕ್ಷ್ಮಣ್ ರಾವ್ ದೇಗಾಂವ್, ಹಾರ್ಕೋಡ್ ಅವರ ಸಾರಥ್ಯದಲ್ಲಿ ಮುನ್ನಡೆಯಲಿದೆ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.